बात हो गई। आहा हा 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 हा, आहा हा हा हा। ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಸುಮಿತ್ರಾ ಮೇಡಮ್ ಅವರು ಆಗಮಿಸಿದ್ದಾರೆ. ಉದ್ಯಮಿ ಹಾಗೂ ಯೋಗ ಪ್ರೊಫೆಸರ್ ಕೂಡ ಅವರು. ನನ್ನ ಎಲ್ಲ ಕರೋಕೆ ಅಂದರೆ ಕರೋನಾ ಬಂದಮೇಲೆ ಕರೋಕೆ ಯಾವಾಗ ಉತ್ಪತ್ತಿ ಆಯಿತು ಆವಾಗಿಂದನೂ ನನಗೆ ಅವ್ರ ಪರಿಚಯ. ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಸಹಕಾರ ನೀಡ್ತಾ ಇದ್ದಾರೆ, ಹುರಿದುಂಬಿಸ್ತಾ ಇದ್ದಾರೆ, ಊಟ ತಿಂಡಿ ಕೊಡಿಸ್ತಾ ಇದ್ದಾರೆ. ನಾನು ಕೊನೆ ಉಸಿರೋವರೆಗೂ ಅವ್ರನ್ನ ಮರೆಯಲ್ಲ. ವಿಧವಾದ ಊಟಗಳನ್ನ ಕೊಡಿಸ್ತಾನೇ ಇದ್ದಾರೆ ಅವರು. ನಾವು ತಿನ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಆಹ್ವಾನ ಅವ್ರು ಸ್ವೀಕಾರ ಮಾಡ್ತಾ ಇಲ್ಲ. ರೆಕಾರ್ಡ್ ಆಗ್ತಾಯಿದೆ ಇಲ್ಲಿ ಯೂಟ್ಯೂಬ್ನಲ್ಲಿ. ನಮ್ಮ ಸುಮಿತ್ರಾ ಮೇಡಮ್ ಅವ್ರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಸ್ನೇಹಿತರು ಇನ್ನೊಬ್ಬರು ಬಂದರು, ಚಂದ್ರು ಅವರು ನಮ್ಮ ನಕ್ಷತ್ರ ಆಡಿಟೋರಿಯಂನಲ್ಲಿ ಹಾಡ್ತಾಯಿದ್ರು. ಅವರು ಕೂಡ ಬಂದಿದ್ದಾರೆ. ನಿಮಗೆಲ್ರಿಗೂ ತುಂಬ ಹೃದಯದ ಸ್ವಾಗತ. ಅದೇ ರೀತಿ ನಮ್ಮ ಹೋಟೆಲ್ ಮಾಲೀಕರಾದ ನಂದೀಶ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಈಗ ಯಾರು ನಮ್ಮ ಇವರು ಒಂದು ಗೀತೆನೂ ಹಾಡಿಲ್ಲ, ಯಾರು ಒಂದು ಗೀತೆನೂ ಹಾಡಿಲ್ಲ, ಅವ್ರಿಗೆ ಅವಕಾಶ ಕೊಡೋಣ. ಇನ್ನೂ ಸಮಯಾವಕಾಶ ಇದೆ. ನಮ್ಮ ಕಸ್ತೂರಿ ಕನ್ನಡ ಕರೋಕೆಯವರು ಉದಾರಿಗಳು. ಏನೊಂದು 10 ನಿಮಿಷ ಹೆಚ್ಚು ಕಮ್ಮಿ ಆದರೂ ಕೂಡ ಅವರು ಸಮಯ ಕೊಡ್ತಾರೆ. ನಾವೇನು ನುಗ್ಗೆ ಮರ ಏನು ಹತ್ತಿಸ್ತಾ ಇಲ್ಲ, ಹಲಸಿನ ಮರನೇ ಹತ್ತಿಸ್ತಾ ಇದ್ದೀವಿ. ಈಗ ನಮ್ಮ ಗೋಪಾಲಕೃಷ್ಣ ಅವರ ಸ್ನೇಹಿತರು ಇವರು ನಾಗೇಶ್ ಸೀತಾರಂಗ್ ಅಂತ. ಅವರು ಕೋಣನಕುಂಟೆ ಕ್ರಾಸಿಂದ ಬರಬೇಕಾಗಿತ್ತು. ಅವ್ರ ಪರವಾಗಿ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಏನೋ ಹೊಸದಾಗಿ ಎಲ್ಲ ಪರಿಚಯ ಆಗಿ ನಮ್ಮ ಒಂದು ಕಲಾ ಬಳಗದಲ್ಲಿ ಸೇರಿಕೊಳ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್. ಯಾಕೆಂದರೆ ಪ್ರತಿ 15 ದಿನಕ್ಕೊಮ್ಮೆ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಇನ್ಸ್ಟ್ರುಮೆಂಟೇಷನ್ ಕಾರ್ಯಕ್ರಮ ಇರುತ್ತೆ, ಲೈವ್ ಆರ್ಕೆಸ್ಟ್ರಾ ಇರುತ್ತೆ. ದಯಮಾಡಿ ಎಲ್ಲರೂ ಬರಬೇಕು, ಎಲ್ಲರೂ ಚೆನ್ನಾಗಿ ಹಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಬಹುಮಾನ ಇದೆ 3 ಜನಕ್ಕೆ. ಸಿದ್ಧರಾಗಿ ನಾವು ಆ ಒಂದು ವೇದಿಕೆಗೆ ಮ್ಯೂಸಿಕ್ ಟೀಚರ್ಸ್ ಬಂದಿರ್ತಾರೆ. ನಾವು ಯಾರು ತೀರ್ಪುಗಾರರಲ್ಲ, ಬೇರೆಯವರು ಬಂದಿರ್ತಾರೆ. ಆ ತೀರ್ಪುಗಾರರು ಬಹುಮಾನನ ಘೋಷಣೆ ಮಾಡ್ತಾರೆ, ಪಡಿಬೇಕು, ಚೆನ್ನಾಗಿ ಹಾಡಬೇಕು ಅಂತ ನನ್ನ ಮನವಿ. ಈಗ ನಮ್ಮ ನಾಗೇಶ್ವರ ಒಂದು ಗೀತನ ಹಾಡ್ತಾರೆ. ನಮಸ್ತೆ, ನನ್ನ ಹೆಸರು ನಾಗೇಶ್ ಸೀತಾರಂಗ ಅಂತ. ಈ ಗಾಯನ ಕಾರ್ಯಕ್ರಮಕ್ಕೆ ಇದೇ ಮೊದಲ ಎಂಟ್ರಿ ನಂದು. ಅಷ್ಟಾಗಿ ಹಾಡೋಕ್ಕೆ ಬರಲ್ಲ, ಟ್ರೈ ಮಾಡ್ತೀನಿ. ದಯವಿಟ್ಟು ತಪ್ಪಿದರೆ ಕ್ಷಮೆ ಇರಲಿ. ಇದೇ ನನ್ನ ಉತ್ತರ, ಇದೇ ನನ್ನ ಉತ್ತರ, ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರೆ ಹತ್ತಿರ, ಕೊಡುವೆ ಬಾರೆ ಹತ್ತಿರ, ಇದೇ ನನ್ನ ಉತ್ತರ. ಬಳಸಿ ನಿಂತ ಬಳ್ಳಿಗೆ ಮರವು ಕೊಡುವ ಉತ್ತರ, ಬಳಸಿ ನಿಂತ ಬಳ್ಳಿಗೆ
ಮನವು ಕೊಡುವ ಉತ್ತರ ಅರಳಿ ನಿಂತ ಹೂವಿಗೆ ತುಂಬಿ ಕೊಡುವ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಕುಲಕಿ ನಡೆವ ಹೆಜ್ಜೆಗೆ ಹೆಜ್ಜೆ ಕೊಡುವ ಉತ್ತರ ಕುಲಕಿ ನಡೆವ ಹೆಜ್ಜೆಗೆ ಹೆಜ್ಜೆ ಕೊಡುವ ಉತ್ತರ ತನ್ನ ಮಿಡಿವ ಬೆರಳಿಗೆ ವೀಣೆ ಕೊಡುವ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಹುಡುಕಿ ಬಂದ ಜೀವನದಿಗೆ ಕಡಲು ಕೊಡುವ ಉತ್ತರ ಮನವ ಸೆಳೆದ ನಲ್ಲೆಗೆ ಇನಿಯ ಕೊಡುವ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಇದೇ ನನ್ನ ಉತ್ತರ ನಿನ್ನ ಒಗಟಿಗೆ ಉತ್ತರ ಕೊಡುವೆ ಬಾರಿ ಹತ್ತಿರ ಕೊಡುವೆ ಬಾರಿ ಹತ್ತಿರ ಇದೇ ನನ್ನ ಉತ್ತರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಚೆನ್ನಾಗಿ ಹಾಡಿದ್ದೀರಾ ಸ್ವಲ್ಪ ನಿಮಗೆ ಹೊಸ ಸ್ಟೇಜ್ ಅಲ್ವಾ ಇದು ಆಮೇಲೆ ಸರೋಗ್ಬಿಡ್ತೀರಾ ಬಿಡಿ ಆಮೇಲೆ ನಮ್ಮ ಕಲಾ ಬಂಧುಗಳಲ್ಲಿ ಒಂದು ಮನವಿ ಇನ್ನೊಂದು 10-15 ನಿಮಿಷದಲ್ಲಿ ತಿಂಡಿ ಬರ್ತಾಯಿದೆ ಇಡ್ಲಿ ವಡೆ ಕಾಫಿ ಟೀ ಅದೇನು ತುಂಬ ಫೇಮಸ್ ಅಂತ ಇಲ್ಲಿ ರಾಮ ಮಂದಿರದ ಹತ್ರ ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕು ಯಾರು ಅನ್ನಪೂರ್ಣೇಶ್ವರಿನ ತಿರಸ್ಕಾರ ಮಾಡಬಾರ್ದು ದಯಮಾಡಿ ಯಾರೂ ಹೋಗೋ ಹಾಗಿಲ್ಲ